ಹೆಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಟ್ಯಾರೋ ಚಾನಲ್. ಆಮೇಲೆ ಹ್ಯಾಪಿ ಯುಗಾದಿ ಎಲ್ಲರಿಗೂ. ಸೊ ಯುಗಾದಿ ಹಬ್ಬದ ದಿವಸ ಇಂದ ನಮ್ಗೆ ಹೊಸ ವರ್ಷ ಶುರು ಆಗುತ್ತಲ್ವ. ಸೊ ಅದಕ್ಕೆ ನಾನು ಅದಕ್ಕೆ ರಿಲೇಟೆಡ್ ಕೆಲವು ಚಾನಲ್ ಮಾಡಿದ್ದೀನಿ ಮೆಸೇಜಸ್ಸು. ನಾನು ಒಂದೊಂದೇ ಓದ್ತೀನಿ ನಾನು ನಿಮಗೆ. ಅದನ್ನು ಬಿಟ್ಟು 2 ಮುನಾಲಜಿ ಕಾರ್ಡ್, ಆರೆಕಲ್ ಕಾರ್ಡ್ ತೊಗೊಂಡಿದ್ದೀನಿ. ಅದೇ ನಾನು ನೋಡಿಲ್ಲ, ನಾನು ಶಫಲ್ ಮಾಡಿ ತೊಗೊಂಡೆ. ಐ ಪ್ರಾಮಿಸ್ ನಾನು ಯಾವುದೂ ನೋಡಿಲ್ಲ ಕಾರ್ಡು. ನಂತರ ಇದೊಂದು 2 ಆರ್ಕಿಟೈಪ್ ಅಂತ ಡೆಕ್ಕು, ರೌಂಡ್ ಶೇಪ್ ಕಾರ್ಡ್, ಇದು 3 ಮತ್ತು 5 ತೊಗೊಬೇಕಂತ ಬಂತು ಮೆಸೇಜು. ಇದು ಟ್ಯಾರೋ ಕಾರ್ಡ್ಸ್. ಸೊ 5 ಟ್ಯಾರೋ ತೊಗೊಂಡಿದ್ದೀನಿ. ಸೊ ಫಸ್ಟು ಚಾನೆಲ್ ಮೆಸೇಜ್ ಶುರು ಮಾಡೋಣ. ಓಕೆ, ಮೊದಲು ನನ್ನ ಪೆನ್ಸಿಲ್ ಮೊದಲು ಹ್ಯಾಪಿ ಯುಗಾದಿ ನಿಮ್ಮೆಲ್ಲರಿಗೂ. ಸೊ ಯುಗಾದಿಗೆ ಸಿಹಿ ಕಹಿ ಸುದ್ದಿ ಎರಡೂ ಸ್ವಲ್ಪ ಇದೆ. ಅದೇ ಕಹಿ ಸುದ್ದಿಗಳನ್ನ ಸೀರಿಯಸ್ ಆಗಿ ತೊಗೊಳೋದೇನು ಬೇಡ. ಸ್ವಲ್ಪ ತಾಳ್ಮೆ, ಸ್ವಲ್ಪ ಹುಷಾರಾಗಿರೋದು, ಸ್ವಲ್ಪ ನಿಧಾನ, ಆ ಥರ ಇದ್ದರೆ ಸಾಕು. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಕೆಲವ್ರಿಗೆ ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯುಗಾದಿ ಹಬ್ಬದಿಂದ ಅಥವಾ 1-2-3 ದಿವಸ ಆದಮೇಲೆ ಅಥವಾ 1-2-3 ದಿವಸ ಮುಂಚೆ ಇವಾಗಿಂದನೇ ಆಗಿರ್ಬೋದು, ಸ್ವಲ್ಪ ನಿಮ್ಮ ದೇಹದ ಬಗ್ಗೆ ನೀವು ನೋಡ್ಕೊಳ್ಳೋಕೆ ಸ್ವಲ್ಪ ಸೆಲ್ಫ್ ಕೇರ್ ಇಂಪಾರ್ಟೆನ್ಸ್ ಕೊಡಿ. ಒಳ್ಳೆ ಸ್ಕಿನ್ ರಫ್ ಆಗಿದ್ದರೆ ಮಾಯ್ಶ್ಚರೈಸರ್ ಹಚ್ಕೊಳ್ಳೋದು, ಇಷ್ಟಪಟ್ಟಿರೋ ನೇಲ್ ಪಾಲಿಷ್ ತೊಗೊಂಡು ಹಚ್ಕೊಳ್ಳೋದು. ಸೊ ಬಾಯ್ಸ್ ಅಂದರೆ ಸ್ವಲ್ಪ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಜಿಮ್ಗೆ ಅಂತ ಹೋಗೋದು, ಅಥವಾ ವಾಕಿಂಗ್ ಹೋಗೋದು, ಅಥವಾ ಮೇನ್ಲಿ ನಿಮ್ಮ ನೀಸ್ ರಿಲೇಟೆಡ್, ಆಯಿತಾ, ಮಂಡಿಗೆ ರಿಲೇಟೆಡ್ಡು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ದೇಹ ಅದು ಕೇಳುತ್ತೆ ಅಷ್ಟೇ, ಒಂದು ಹೆಲ್ತಿ ಬಾಡಿ. ಓಕೆ. ಆಮೇಲೆ ದುಡ್ಡಿನ ವಿಷಯ ಬಂದಾಗ, ದುಡ್ಡು ಮನಿ ಇಶ್ಯೂ ಸಾಲ್ವ್ ಆಗುತ್ತೆ ಅಂತ ಬಂತು. ಏನಾದರೂ ದುಡ್ಡು ಕಳ್ಕೊಂಡಿದ್ದೀರಾ ಅಥವಾ ಯಾರಿಗೋ ಸಾಲ ಕೊಟ್ಟಿದ್ದೀವಿ, ಅವ್ರು ವಾಪಸ್ ಕೊಡ್ತಾ ಇಲ್ಲ ಅಂತಿದ್ರೆ ಅವರು ಈ ಸತಿ ಬಂದು ಕೊಡ್ತಾರೆ. ಕೆಲವರಿಗೆ ಹೊಸ ಜಾಬ್ ಮ್ಯಾನಿಫೆಸ್ಟ್ ಆಗ್ಬೋದು, ಕೆಲವರಿಗೆ ಮದುವೆ ಮ್ಯಾನಿಫೆಸ್ಟ್ ಆಗ್ಬೋದು, ಕೆಲವರಿಗೆ ಹೊಸ ಮನೆ ಬರ್ಬೋದು. ಆಮೇಲೆ ನಿಮ್ಮ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಎಜುಕೇಷನ್ ಲೈಫಲ್ಲಿ, ಸ್ಕೂಲ್ ಆಗಲಿ ಅಥವಾ ಕಾಲೇಜ್ ಆಗಲಿ ಅಥವಾ ಡಿಗ್ರಿ ಆಗಲಿ, ಒಳ್ಳೆ ರಿಸಲ್ಟ್ಸ್ ತರ್ತಾರೆ. $5,000 ಅಂತ ಬರ್ತು. ಸೊ ಡಾಲರ್ಸ್ ಅಂದರೆ USA ಎಲ್ಲನ ಒಂದು ಕಡೆ. ಸೊ ಮೇ ಬಿ ನಿಮ್ಗೊಂದು ಒಳ್ಳೆ ಚಾನ್ಸ್ ಸಿಗ್ಬೋದು, ಅಥವಾ ಆಲ್ಮೋಸ್ಟ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ $5,000 ಅಷ್ಟೇನಾದರೂ ಒಂದು ದುಡ್ಡು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗಿದು ಪ್ರಾಸ್ಪೆರಿಟಿ ಬರುತ್ತೆ. ಆಮೇಲೆ ಅಬ್ರಾಡ್ ಟ್ರಾವೆಲ್ ಅಂತ ಇದೆ, ಸ್ವಲ್ಪ ನೋಡ್ಕೊಂಡು ಓಡಾಡಿ, ಆಯಿತಾ. ವಾರಿಯೋ ಅರ್ಥಕ್ವೇಕೆಲ್ಲ ಆಗ್ತಿದೆ, ಸ್ವಲ್ಪ ನೋಡ್ಕೊಂಡು ಓಡಾಡಿ. ಮತ್ತು ಹೈಯರ್ ಸ್ಟಡೀಸ್ಗೂ ಕೂಡ ಕೆಲವರು ಅಬ್ರಾಡ್ಗೆ ಹೋಗ್ಬೋದು, ಅಥವಾ ಕೆಲವರು ಡಿಗ್ರಿ ಮಾಡ್ಕೊಂಡು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಕೂಡ ಇಷ್ಟಪಡ್ಬೋದು. ಮತ್ತು ಗಾಡಿ ನೀವೇನಾದ್ರು ಓಡಿಸ್ತೀರಾ ಅಂತಂದರೆ ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡಿ, ಬಿಕಾಸ್ ಒಂಚೂರು ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡಿ. ಓಕೆ. ಇಂಥ ಮುಂದೆ ನೋಡಿಕೊಂಡು ಕೆಟ್ಟ ಮೂಡಲ್ದಿರ ಡ್ರೈವಿಂಗ್ ಅಂದರೆ ಡ್ರೈವಿಂಗ್ ಅಷ್ಟೇ, ಅದ್ರ ಮೇಲೆ ಗಮನ ಕೊಡಿ. ಏನೋ ಯೋಚನೆ ಮಾಡ್ಕೊಂಡು ಆಫೀಸ್ ಬಗ್ಗೆ, ಸ್ಕೂಲ್ ಬಗ್ಗೆ, ಮನೆ ಬಗ್ಗೆ, ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಡ್ರೈವ್ ಮಾಡೋಕ್ಕೆ ಹೋಗ್ಬಿಡಿ. ಗಮನ ಇಟ್ಟು ಪ್ರೆಸೆಂಟ್ ಮೂಮೆಂಟ್ನಲ್ಲಿದ್ದು ಡ್ರೈವ್ ಮಾಡಿ, ಏನೂ ಆಗೋಲ್ಲ, ಆಯಿತಾ. ಆಮೇಲೆ 6 months ಫ್ರಮ್ ನಾವು ಸಕ್ಸಸ್ ಸಿಗುತ್ತೆ. ನಾನು ಇಲ್ಲೂ ಹೇಳಿದ್ದೆ, ಮರ್ತೋದೆ ನಾನು, ಸಾರಿ. ಕೆಲವ್ರಿಗೆ ಪ್ರೆಗ್ನೆನ್ಸಿ ಅಥವಾ ಒಂದು ಕ್ರಿಯೇಟಿವ್ ಐಡಿಯಾ, ನಿಮ್ಮಲ್ಲೇ ಏನೋ ಒಂದು ಶುರು ಮಾಡಬೇಕು ಅಂತ, ಆ ಥರನೂ ಆಗಿರ್ಬೋದು. ಪ್ರೆಗ್ನೆನ್ಸಿ ಅಂದರೆ ಲಿಟ್ರಲ್ ಪ್ರೆಗ್ನೆನ್ಸಿ ಅಂತಲೇ ಅಲ್ಲ, ಕೆಲವ್ರಿಗೆ ಅದು ಬ್ಲೆಸ್ಸಿಂಗ್ಸ್ ಬರ್ಬೋದು. ಪ್ಲಸ್ ಇವಾಗ ಇಫ್ ಯು ಆರ್ ನಾಟ್ ಮ್ಯಾರಿಡ್ ನಂತರ ಇದ್ದರೆ ಏನೋ ಒಂದು ಕ್ರಿಯೇಟಿವ್ ಐಡಿಯಾ ಅದು ಒಂದು ನಿಮ್ಮಲ್ಲಿ ಒಂದು ಹುಟ್ಬೋದು. ಹೀಗೆ ಮಾಡಿ ನೋಡೋಣ, ಇದು ಯಾಕೋ ಹೊಸದಂಗಿರುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಆ ಥರ ಒಂದು ಐಡಿಯಾಸ್ ಮೂಲಕ, ಅಥವಾ ಲಿಟ್ರಲಿ ಪ್ರೆಗ್ನೆನ್ಸಿ ಅಂತಲೇ ಕೆಲವ್ರಿಗೂ ಆಗಿರ್ಬೋದು, ಇಲ್ಲ ಅಂದರೆ ಒಂದು ಐಡಿಯಾ ಮೂಲಕ ಕೂಡ ಆಗಿರ್ಬೋದು. 6 months ಫ್ರಮ್ ನಾವು ಸಕ್ಸಸ್ ಸಿಗುತ್ತೆ. ಎಸ್, ಅಗೇನ್ ಕೆಲವ್ರ ಮನೆಗೆ ಹೊಸ ವಾಷಿಂಗ್ ಮಿಷಿನ್ ಬರ್ಬೋದು, ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಹೌಸ್ ವೈಫ್ಸ್ಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಹೇಗೆ ಅಂದರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ನಿಮಗೆ. ಆಮೇಲೆ ನಿಮ್ಮ ಮನೆ ಮಕ್ಕಳು ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ, ಅವರು ಸ್ಪೋರ್ಟ್ಸ್ ಡೇ ದಿನ ಒಂದು ಮೆಡಲ್ ಅಂತ ತರ್ತಾರೆ, ಏನೋ ಒಂದು ವಿನ್ ಆಗ್ತಾರೆ. ನನಗೆ ತೋರಿಸಿದ್ದು ವೈಟ್ ಶರ್ಟ್ ಮತ್ತು ವೈಟ್ ಹಾಫ್ ಪ್ಯಾಂಟ್ ಹಾಕ್ಕೊಂಡಿರೋ ಹುಡುಗ ಮೆಡಲ್ ಇಟ್ಕೊಂಡು ನಿಮ್ಮ ಹತ್ರ ನಡ್ಕೊಂಬರ್ತಾರೆ, ಹಂಗೆ ಆ ಥರ ಒಂದು ಫೋಟೋ ತೋರಿಸಿದ್ರು. ಆಮೇಲೆ ಡಿಸ್ಕೌಂಟ್ಸ್ ಈ ಸತಿ ತುಂಬ ಸಿಗುತ್ತೆ. ಅದಕ್ಕೆ ಡಿಸ್ಕೌಂಟ್, ಇದಕ್ಕೆ ಡಿಸ್ಕೌಂಟ್, ಏನಿಲ್ಲ ಅಂದ್ರೂ ಸುಮ್ಮನೆ ಡಿಸ್ಕೌಂಟು. ಅಂಗಡಿಗೆ ಅವ್ರಿಗೆ ಗೊತ್ತಾಗಿರೋಲ್ಲ ಏನಕ್ಕೆ ಕೊಡಬೇಕು ಅಂತ, ಬಟ್ ಡಿಸ್ಕೌಂಟ್ಸ್ ತುಂಬ ಕೊಡ್ತಾರೆ. ಕೆಲವರು ಒಂದು ಹೊಸ ಪೆಟ್ ಮನೆಗೆ ವೆಲ್ಕಮ್ ಮಾಡ್ತೀರಾ,
ಕ್ಯಾಟ್ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಅಥವಾ ಫಿಶ್ ಮೂಲಕ ಆಗಿರ್ಬೋದು, ರ್ಯಾಬಿಟ್ಸ್ ಆಗಿರ್ಬೋದು, ಯಾವುದಾದ್ರೂ ನಿಮ್ಗೆ ಇಷ್ಟ ಅಂದರೆ ಮನೆಗೆ ಒಂಥರ ಖುಷಿಯಾಗಿರೋವಂಥ ಪೆಟ್ಟು ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಆ ಪೆಟ್ ಬರೋ ಚಾನ್ಸಸ್ ಇದೆ. ಆಮೇಲೆ ಫಾರ್ಮರ್ಸ್ಗೆ ಒಳ್ಳೆ ಫಲ ಸಿಗುತ್ತೆ. ಈ ಸತಿ ಒಳ್ಳೆ ಮಳೆ ಬರುತ್ತೆ, ಮನೆಯಲ್ಲಿ ಶಾಂತಿ, ಫ್ಯಾಮ್ಲಿನಲ್ಲಿ ಶಾಂತಿ ಇರುತ್ತೆ. ಮತ್ತು ತುಂಬ ಜನಕ್ಕೆ ಈ ವರ್ಷ ಒಂದು ಹೊಸ ಬಿಗ್ನಿಂಗ್ ಥರ ಅನಿಸುತ್ತೆ. ಏನೋ ಇಷ್ಟು ವರ್ಷ ನಾನು ಏನು ಮಾಡಿಲ್ಲ ಅಂತ ಅಂದ್ಕೊಂಡು ಅದನ್ನು ನೀವು ಹೊಸ ಶುರು ಮಾಡಿದೆ, ಅಥವಾ ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದು ನನಗೆ ಈ ವರ್ಷ ಸದ್ಯ ಅಟ್ಲೀಸ್ಟ್ ಫಲ ಸಿಗೋಕ್ಕೆ ಶುರು ಆಗ್ತಾಯಿದೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ ಥರ ಒಂದು ಹೊಸ ಸೈಕಲ್ ಅನ್ನೋದು ಶುರು ಆಗುತ್ತೆ. ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ಬೋದು ಇದರಿಂದ. ಆಮೇಲೆ ಕೆಲವರು ಬ್ಯಾಸ್ಕೆಟ್ಬಾಲ್, ಮೇನ್ಲಿ ಸ್ಪೋರ್ಟ್ಸ್, ಸ್ಕೂಲು, ಕಾಲೇಜ್ ಆ ಥರ ಇರೋದ್ರಲ್ಲಿ ಬ್ಯಾಸ್ಕೆಟ್ಬಾಲ್ನಲ್ಲಿ ಸೆಲೆಕ್ಟ್ ಆಗ್ಬೋದು. ಆ್ಯಸ್ ಎ ಟೀಮ್ ಮೇನ್ ಪ್ಲೇಯರ್ ಆಗಿ, ಅಥವಾ ಇಂಟ್ರೆಸ್ಟ್ ಬರ್ಬೋದು. ಬ್ಯಾಸ್ಕೆಟ್ಬಾಲ್ ಆಡಬೇಕು ಹೆಂಗಿರುತ್ತೆ ಅದು ಕೂಡ ಒಂದು ಇಂಟ್ರೆಸ್ಟ್ ಬರ್ಬೋದು. ಮತ್ತು ಕರಿಯರ್ ರಿಲೇಟೆಡ್ನಲ್ಲಿ ಸ್ವಲ್ಪ ತಳಮಳ ಅಂತ ಅನಿಸುತ್ತೆ. ನೀವು ಆದಷ್ಟು ಒಂದು ಕಾಮ್ ಪೇಷನ್ಸಿಂದ ಇದ್ದರೆ ಅದೂ ಅಷ್ಟು ಅಫೆಕ್ಟ್ ಆಗೋಲ್ಲ ನಿಮಗೆ. ಪ್ರಮೋಷನ್ ಇದೆ, ಕರಿಯರ್ನಲ್ಲೂ ಇದೆ, ಫ್ಯಾಮಿಲಿನಲ್ಲೂ ಪ್ರಮೋಷನ್ ಇದೆ. ಅಂದರೆ ಲೈಕ್ ಐ ಟೋಲ್ಡ್ ಯು, ಲಿಟ್ರಲಿ ಪ್ರೆಗ್ನೆನ್ಸಿ, ನೀವು ಅಜ್ಜಿ ಆಗುವಂಥ ಪ್ರಮೋಷನ್, ಅಥವಾ ನೀವು ತಾತ ಆಗುವಂಥ ಪ್ರಮೋಷನ್, ಅಥವಾ ನೀವು ಮಮ್ಮಿ ಆಗುವಂಥ ಪ್ರಮೋಷನ್, ನೀವು ಪಪ್ಪ ಆಗುವಂಥ ಪ್ರಮೋಷನ್, ನೀವು ಅಕ್ಕ ಅಥವಾ ಅಣ್ಣ ಆಗುವಂಥ ಪ್ರಮೋಷನ್, ಆ ಥರ ಸಣ್ಣದಾಗಿ ಬರ್ಬೋದು. ಇಸ್ಕಾನ್ ಟೆಂಪಲ್ ಬಂತು. ಇಸ್ಕಾನ್ ಟೆಂಪಲ್ ನಿಮ್ಮ ಕೈಯಲ್ಲಿ ಆದರೆ ವಿಸಿಟ್ ಮಾಡಿ. ಇಲ್ಲ ಅಂದರೆ ಕೃಷ್ಣ ಫ್ಲೂಟ್ ಇಟ್ಕೊಂಡಿರೋ ಕೃಷ್ಣ, ನಿಮಗೆ ಫ್ಲೂಟ್ ತುಂಬ ಇಂಪಾರ್ಟೆಂಟು ನಿಮ್ಮ ಥ್ರೋಟ್ ಚಕ್ರಕ್ಕೆ. ನಂಗೆ 2-3 ದಿವಸದಿಂದ ಬರ್ತಿದ್ದದು. ನಿಮ್ಮ ಥ್ರೋಟ್ ಚಕ್ರ ಹೀಲ್ ಆಗೋಕ್ಕೆ, ಚೆನ್ನಾಗಿ ಮಾತಾಡೋಕ್ಕೆ, ಮತ್ತು ವಾಯ್ಸ್ ಮೂಲಕ ನಿಮಗೆ ಎಕ್ಸ್ಪ್ರೆಸ್ ಮಾಡಬೇಕಾದಾಗ, ಮತ್ತು ನಿಮ್ಮ ಬ್ಲಡ್ ಲೈನ್ ಹೀಲಿಂಗು ಕೂಡ ನಿಮ್ಗೆ ಅದು ಹೆಲ್ಪ್ ಮಾಡುತ್ತೆ. ಫ್ಲೂಟ್ ಮ್ಯೂಸಿಕ್ ನಿಮಗೆ ಬರಲ್ಲ ಅಂದರೂ ಪರವಾಗಿಲ್ಲ, ತೊಗೊಂಬಂದು ಇಸ್ಕಾನ್ ಟೆಂಪಲಲ್ಲಿ ಸಿಗುತ್ತೆ, ನಾನು ನೋಡಿದ್ದೀನಿ, ಅಲ್ಲಿದೆ. ಫ್ಲೂಟ್ ತೊಗೊಂಬಂದು ಟ್ರೈ ಮಾಡಿ. ಬರಲ್ಲ ಬಾರ್ಸೋಕ್ಕೆ ಅಂದ್ರೂ ಪರವಾಗಿಲ್ಲ, ಬಟ್ ನಿಮ್ಮ ಬ್ರೆತ್ ಅದು ಒಳಗಡೆ ಹೋಗಿ ಯಾವುದೋ ಒಂದು ರೀತಿ ಹೊರಗೆ ಬಂದರೆ ನಿಮ್ಮ ಥ್ರೋಟ್ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ನಿಮ್ಮ ಎಕ್ಸ್ಪ್ರೆಷನ್ ಮ್ಯೂಸಿಕ್ ಮೂಲಕ ತೋರಿಸುವಂಥ ರೀತಿ ಬೆಳೆಯುತ್ತೆ ಚೆನ್ನಾಗಿ. ಸೊ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಹೋಗುತ್ತೆ, ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ. ನಾನು ಹೇಳಿದ್ನಲ್ಲ ಇಲ್ಲಿ ಪ್ರೆಗ್ನೆನ್ಸಿ ಅಂತ, ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ. ಸೊ ಹೀಗಾಗಿ, ಮತ್ತು ಯಾರಾದರೂ ಝೊಮ್ಯಾಟೊ ಜಾಸ್ತಿ ಬಂತು. ಸ್ವಿಗ್ಗಿ ಅಷ್ಟು ಬಂದಿಲ್ಲ, ಬಟ್ ನಾನು /ಸ್ವಿಗ್ಗಿ ಅಂತ ಹಾಕ್ಕೊಂಡೆ. ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಡೆಲಿವರಿ ಹುಡುಗ ಅಂತ ಕೆಲಸ ಮಾಡ್ತಿದ್ರೆ, ಅಥವಾ ಹುಡುಗಿ ಅಂತ ಕೆಲಸ ಮಾಡ್ತಿದ್ರೆ, ಸ್ವಲ್ಪ ಹುಷಾರಾಗಿರಿ. ಒಂದು, ಎರಡನೇದು, ಅದರಲ್ಲಿ ಒಂದು ಸ್ವಲ್ಪ ಪ್ರಮೋಷನ್ ಅಂತ ಬರ್ಬೋದು, ನಿಮಗೆ ಚಾನ್ಸಸ್ ಇದೆ. ಒಳ್ಳೆ ಟಿಪ್ ಕೊಡೋದಾಗಲಿ ಎಕ್ಸ್ಟ್ರಾ, ಅಥವಾ ಒಂದು ಪ್ರಮೋಷನ್ ಅಂತ, ಅಥವಾ ನಿಮಗೆ ನೀವು ಹೊಸ ಗಾಡಿ ತೊಗೋಬೋದು. ಯಾವುದೇ ರೀತಿಯಲ್ಲಾದರೂ ಸರಿ ನಿಮ್ಗೆ ಆ ಬ್ಲೆಸ್ಸಿಂಗ್ಸ್ ಅಂತೂ ಬಂದೇ ಬರುತ್ತೆ. ಆಮೇಲೆ ಗ್ರೀನ್ ತಾರ ಮಂತ್ರ ಜಪ, ಗ್ರೀನ್ ತಾರ ಮಂತ್ರ ಜಪ ಮಾಡಿ. ಅಥವಾ ನೀವು ಯಾವುದಾದ್ರೂ ಮಂತ್ರ ಆಲ್ರೆಡಿ ಜಪ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಕಂಟಿನ್ಯೂ ಮಾಡಿ. ಇಲ್ಲ ನೀವು ಯಾವುದೂ ಮಾಡ್ತಾಯಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಕೃಷ್ಣ ಬಗ್ಗೆ, ಹರೇ ಕೃಷ್ಣ ಬಗ್ಗೆ, ಅಥವಾ ಹರೇ ರಾಮ, ರಾಮ 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 ಅಂತ ಹೇಳ್ತಾಯಿದ್ರು ಅದು ಒಂದು ಮಂತ್ರ ಥರ ಅಂತೆ, ಒಳ್ಳೆಯದಾಗುತ್ತಂತೆ. ಶನಿ ದೋಷ ಏನೋ ಬರಲ್ವಂತೆ. ನಮ್ಮ ಅಜ್ಜಿ ಇದ್ದಾಗ ಹೇಳ್ತಿದ್ರಂತೆ, ನಮ್ಮ ಮಮ್ಮಿ ಇದ್ದಾಗ ಹೇಳ್ತಾಯಿದ್ರು, ಇವಾಗ ಯಾರೂ ಇಲ್ಲ. ಸೊ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಇದನ್ನು ತೊಗೊಬೇಕು. ಬಟ್ ಆ್ಯಕ್ಚುಲಿ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲು, ಈ ಜಪಮಾಲ ಮತ್ತು HPP ಪ್ರೇಯರ್ ಎಲ್ಲ ಒಂದು ಕಡೆ ಲಿಂಕ್ ಇದೆ. ಏನಂದರೆ HPP ಪ್ರೇಯರ್ ನಾನು ನಿಮ್ಗೆ ನೆನ್ನೆ ವಿಡಿಯೋ ಅನಿಸುತ್ತೆ, ನೆನ್ನೆ ವಿಡಿಯೋ ಅನಿಸುತ್ತೆ. ನಾನು ನಿಮಗೆ HPP ಪ್ರೇಯರ್, ನಿಮ್ಮ ಪಿತೃಗೆ ಶಾಂತಿ ಕೊಡಬೇಕಂದ್ರೆ ದಿಸ್ ಈಸ್ ದ ಬೆಸ್ಟ್ ಥಿಂಗ್ ಹೇಳ್ತೀನಿ ನಾನು ನಿಮಗೆ. ಬೆಸ್ಟ್ ಥಿಂಗ್ ನಾನು ಹೇಳ್ತೀನಿ. 3 months ಬೇಕು ಕೆಲಸ ಮಾಡೋಕ್ಕೆ ಅಂತ. ಬಟ್ ನಾನು ಮಾಡಬೇಕು ಅಂತ ನೀವು ಮೈಂಡಲ್ಲಿ, ಮನಸ್ಸಲ್ಲಿ ಡಿಸೈಡ್ ಮಾಡಿದ್ರೇ ಇದರದ್ದು ಎಫೆಕ್ಟ್ ಶುರು ಆಗ್ತಾ ಬರುತ್ತೆ. 3 ತಿಂಗಳು ಕಾಯಬೇಕು ಅದು ಇದು ಅಂತ ಹೇಳ್ತಾರೆ. ನೀವೇನು ಕಾಯಕ್ಕೆ ಹೋಗ್ಬಿಡಿ. ಆ ಥರ ಮಾಡಿಕೊಂಡು 3 ತಿಂಗಳು ಅಲ್ಲಿ ತನಕ ಕಾಯಬೇಕು, ಆ ಥರ ಮೈಂಡ್ಸೆಟ್ ಬೇಡ. ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೇ ಆವಾಗಿಂದನೇ ನಿಮಗೆ ರಿಸಲ್ಟ್ ತೋರ್ಸೋಕ್ಕೆ ಶುರು ಆಗುತ್ತೆ. ಪಿತೃ ಯಾವತ್ತೂ 3 ತಿಂಗಳು ಆದಮೇಲೆ ನಾನು ಈ ಬ್ಲೆಸ್ಸಿಂಗ್ ಕೊಡೋದು ಅಂತಿರಲ್ಲ. ಅವ್ರು ರೆಡಿ ಇರ್ತಾರೆ ಕೊಡೋಕ್ಕೆ.
ಕೆಲವು ಸತಿ ನಾವು ರೆಡಿ ಇರಲ್ಲ ಈಸ್ಕೊಳ್ಳೋಕ್ಕೆ. ಅದು ಒಂದು ಬ್ಲಾಕೇಜ್ ಥರ ಕ್ರಿಯೇಟ್ ಆಗ್ಬೋದು ನಮ್ಮ ಜೀವನಕ್ಕೆ ಮುಂದಕ್ಕೆ ಹೋಗೋಕ್ಕೆ ಅಷ್ಟೇ, ಇನ್ನೇನೂ ಇಲ್ಲ. ಅವ್ರಿಗೆ ಶಾಂತಿ ಸಿಕ್ಕಿಲ್ಲ ಅಥವಾ ನಾವು ಸರಿಯಾಗಿ ಪೂಜೆ ಮಾಡಿಲ್ಲ ಆ ಥರ ಏನಿಲ್ಲ. ಇಟ್ಸ್ ಜಸ್ಟ್ ಪ್ರೋಸೆಸ್ ಅಷ್ಟೇ. HPP ಪ್ರೇಯರ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನು ನೀವು ರೋಸ್ ಕ್ವಾರ್ಟ್ಸ್ ಮಾಲಾನಲ್ಲಿ ಮಾಡಿದ್ರೆ ಒಳ್ಳೆಯದು. ಹೌದು, ಇದೇ ಬಂದಿದ್ದ ಮೆಸೇಜು. ರೋಸ್ ಕ್ವಾರ್ಟ್ಸ್ ಮಾಲ ಅಮೆಝಾನಲ್ಲಿ ತುಂಬ ಸಿಗುತ್ತೆ. 500 ಇಲ್ಲ 900 800 ರೂಪಾಯಿಗೆ ಸಿಗುತ್ತೆ. ನನ್ನ ಹತ್ರನೂ ಇದೆ. ನೀವು ಯೂಸ್ ಮಾಡ್ಕೊಂಡು ಇದನ್ನೇ ಬೇಕಿದ್ರೆ ಪ್ರೇಯರ್ ಅಂತ ಮಾಡ್ಬೋದು. ಗ್ರೀನ್ ಥರ ಬಿಟ್ಬಿಡಿ ಬೇಕಿದ್ರೆ. ಇದನ್ನೇ ಬೇಕಿದ್ರೆ ನೀವು ಪ್ರೇಯರ್ ಅಂತ ದಿನಕ್ಕೆ ನಿಮ್ಗೆ ಎಷ್ಟು ಸತಿ ಆಗುತ್ತೋ 10 ಸತಿ, 108 ಸತಿ, ಅಥವಾ ಒಂದು ದಿವಸಕ್ಕೆ 1 ಸತಿ ಮಾಡ್ಕೊಂಡು ಹೋದರೆ ಸಾಕು ನಿಮಗೆ. ಆಮೇಲೆ ಫ್ಲೂಟ್ ಮ್ಯೂಸಿಕ್ ನಾನು ಹೇಳಿದ್ನಲ್ಲ, ಅದೇ ಒಂದು ಬಂದಿದೆ. ಮತ್ತು ಇನ್ನೊಂದು, ನಿಮ್ದು ಏನೇ ಪ್ರಶ್ನೆ ಇದ್ರ ಮನಸ್ಸಲ್ಲಿ, ಎಸ್, ಅದಕ್ಕೆ ಉತ್ತರ ಎಸ್ ಅಂತ ಬಂತು. ಆಯಿತಾ? ನನಗೆ ಇದು ಯಾಕೋ ಇಷ್ಟ ಆಗ್ತಿಲ್ಲ, ನಾನು ಬಿಟ್ಬಿಡ್ಲಾ ಅಂತ ಅನ್ಸಿದ್ರೆ ಎಸ್ ಇಷ್ಟ ಇಲ್ಲ ತಾನೆ, ಬಿಟ್ಬಿಟ್ಟು ಹೋಗ್ತಾಯಿರ್ರಿ. ಇನ್ನೊಂದು, ನನಗಿದು ಸಿಗುತ್ತಾ ಅಥವಾ ನನಗಿದು ಕೈಲಾಗುತ್ತಾ ಮಾಡೋಕ್ಕೆ? ಎಸ್, ನಿಮ್ಮ ಕೈಲಾಗುತ್ತೆ. ನೀವು ಶುರು ಮಾಡಿ ನೋಡಿ, ನಿಮ್ಮ ಕೈಲ 100% ಆಗುತ್ತೆ. ಸೊ ಇದೊಂದು ಸ್ವಲ್ಪ ಚಾನಲ್ ಮೆಸೇಜಸ್ಸು ನಾನು ಮಾಡಿದ್ದು. ಹೋಪ್ ಐ ವಾಸ್ ಕ್ಲಿಯರ್ ಆ್ಯಂಡ್ ನಿಮ್ಗೆ ಅರ್ಥ ಆಗಿರುತ್ತೆ. ಇವಾಗ ಈ ಕಾರ್ಡ್ಸ್ನಲ್ಲಿ ಇದಕ್ಕೆ ರಿಲೇಟೆಡ್ ಆಗಲಿ ಅಥವಾ ಬೇರೆ ವಿಷಯ ಏನಾದರೂ ನಮಗೆ ಸಜೆಷನ್ ಕೊಡೋದಿದ್ದರೆ, ಗೈಡೆನ್ಸ್ ಕೊಡೋದಿದ್ದರೆ ಬನ್ನಿ, ಲೆಟ್ಸ್ ಸ್ಟಾರ್ಟ್. ನೋಡೋಣ. ನಾನು ನೋಡಿಲ್ಲ, ನನಗೂ ಸ್ವಲ್ಪ ಈ ಥರ ಮಾಡ್ತಿರೋದಿದೆ ಫಸ್ಟ್ ಟೈಮು. ಸೊ ಟೆನ್ಷನ್. ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯುವರ್ ವೇ. ಇದು ಲಿಟ್ರಲಿ ಡ್ರೈವಿಂಗ್ ಮಾಡಬೇಕಾದಾಗ ಹೇಳಿದ್ನಲ್ಲ, ಅದು ಫ್ಲ್ಯಾಶ್ ಆಯ್ತು ಇಲ್ಲಿ. ಡೋಂಟ್ ಲೆಟ್ ಯುವರ್ ಪ್ರೈಡ್ ಗೆಟ್ ಇನ್ ಯುವರ್ ವೇ. ಅದೇ ಸ್ವಲ್ಪ ಹಂಬಲ್, ಫ್ಯಾಮಿಲಿಯಲ್ಲಿ ಸ್ವಲ್ಪ ಮೇಲೂ ಕೆಳಗಡೆ ಆಗುತ್ತೆ ಅನ್ನಲ್ಲ, ಅದಕ್ಕೂ ಅಪ್ಲೈ ಆಗುತ್ತೆ. ಸ್ವಲ್ಪ ಶಾಂತವಾಗಿ, ಒಂದು ಸ್ವಲ್ಪ ಹಂಬಲಾಗಿ, ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಇರ್ಬೋದು. ನೀವು ಸಿಂಹರಾಶಿ ಆಗಿರ್ಬೋದು, ಅಥವಾ ಲಿಯೋ ಮೂನ್ ಅದಾಗಿರ್ಬೋದು. ಇದು ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ಡೆಫಿನೆಟ್ಲಿ ನೀವು ಕಷ್ಟಪಟ್ಟಿದ್ದ ಫಲ ಸಿಕ್ಕೇ ಸಿಗುತ್ತೆ. ನಾನು ಹೇಳಿದೆ ಇಲ್ಲಿ ಒಂದು ಮೆಸೇಜ್ನಲ್ಲಿ, ನಾನು ನಿಮಗೆ ಇಲ್ಲಿ ಹೇಳಿದ್ನಲ್ಲ, 6 months ಫ್ರಮ್ ನಾವು ಒಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಅಥವಾ ಇಲ್ಲೊಂದು $5,000 ನೀವು ಕಷ್ಟಪಟ್ಟಿರೋದಕ್ಕೆ ಇಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಅವರಿದ್ದರೆ ಅವ್ರಿಗೆ ಇದು ಪ್ರಮೋಷನ್ ಸಿಗೋದು, ರೈತರಿಗೆ ಒಳ್ಳೆ ಬೆಳೆ ಬರೋದು, ಒಳ್ಳೆ ಮಳೆ, ಆಮೇಲೆ ಎಸ್, ಹೌಸ್ ವೈಫ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದೆಲ್ಲ ಸೇರಿ ನೋಡಿದ್ರೆ ತಾಯಿ, ಮನೆಗೆ ತಾಯಿ ತುಂಬ ನೆಮ್ಮದಿಯಾಗಿರ್ತಾರೆ. ಸೊ ನೀವೇನೇ ಕಷ್ಟಪಟ್ಟಿದ್ರು ಬೇಗ ಅದು ಎಲ್ಲ ಸರಿ ಹೋಗುತ್ತೆ. ಮತ್ತು ಡ್ರೈವಿಂಗ್, ಎಸ್ಪೆಷಲಿ ಡ್ರೈವಿಂಗ್ ಅಂತ ಬರ್ತಿದೆ ನನಗೆ. ಡ್ರೈವಿಂಗ್ನಲ್ಲಿದ್ದಾಗ ಸ್ವಲ್ಪ ಹುಷಾರಾಗಿರಿ. ತಾಳ್ಮೆ, ಮನೆಯಲ್ಲೂ ಅಷ್ಟೇ, ಏರುಪೇರು ಮಾತಾಡಿದಾಗ ಸ್ವಲ್ಪ ತಾಳ್ಮೆಯಾಗಿರಿ, ಆರಾಮಾಗಿ ಮಾತಾಡಿ. ಕೋಪ ಮಾಡ್ಕೊಂಡು ಮಾತಾಡೋದೇನು ಬೇಡ, ಆಯಿತಾ? ಆರಾಮಾಗೂ ಕೂಡ ನಾವು ಅರ್ಥ ಮಾಡಿಸ್ಬೋದು. ಕೇಳೋರು ಜಾಸ್ತಿ ಮಂಡೆ ಬಿಸಿ ಮಾಡ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಬಿಟ್ಬಿಡಿ. ಬಟ್ ನಿಮ್ಮ ಈ ಸಿಂಹ ನಾನು ಅನ್ನೋ ಶಕ್ತಿ ತೋರಿಸ್ಬೇಡಿ ಅಷ್ಟೇ, ಇನ್ನೇನಿಲ್ಲ. ಯುವರ್ ಹಾರ್ಡ್ ವರ್ಕ್ ಇಸ್ ಪೇಯಿಂಗ್ ಆಫ್. ಅಫ್ಕೋರ್ಸ್ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಈ ಕಾರ್ಡ್ಸ್ ನೋಡಿದ್ರೆ, ದಿ ಆಫರಿಂಗ್, ಓ ಮೈ ಗಾಡ್, HPP, ದಿ ಆಫರಿಂಗ್, ದ ಮಿರರ್, ದ ಹೀಲರ್. ವಾವ್, ಒಂದು ನಿಮಿಷ ನಾನು ಸ್ವಲ್ಪ ನೀರು ಕುಡಿತೀನಿ, ನನಗೆ ಟೆನ್ಷನ್ ಆಗ್ತಾಯಿದೆ. ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ ನಿಮಗೆ, HPP ಪ್ರೇಯರ್ ಮಾಡಿ, ಹೀಲ್ ಆಗುತ್ತೆ ಫ್ಯಾಮಿಲಿ. ಇದು ಅದೇ ಆಫರಿಂಗ್ಸ್. ನಾವು ಆಫರಿಂಗ್ಸ್ ಯಾರಿಗಂತ ಕೊಡ್ತೀವಿ? ತರ್ಪಣ ಬಿಡೋದು ಅಲ್ಲ, ನಮ್ಮ ಆ್ಯನ್ಸಿಸ್ಟರ್ಸ್ಗೆ. ಆ್ಯಂಡ್ ನೀವು ಚೋಸ್ ಆಗಿದ್ದೀರಾ ಆ ಆ್ಯನ್ಸಿಸ್ಟರ್ ಪ್ಯಾಟ್ರನ್ನ ಹೀಲ್ ಮಾಡೋಕ್ಕೆ. ಎಸ್, ಮತ್ತು ಇದು ನಾನು ನಿಮ್ಗೆ ಹೇಳಿದ್ನಲ್ಲ ಈ ಚಾನಲ್ ಮೆಸೇಜ್ನಲ್ಲಿ, ನಿಮ್ಮ ಬಾಡಿ ಬಗ್ಗೆ ನೀವು ಚೆನ್ನಾಗಿ ನೋಡ್ಕೊಬೇಕು ಅಂತ. ಸೆಲ್ಫ್ ಕೇರ್, ಪ್ರೆಗ್ನೆನ್ಸಿ, ಹೆಲ್ತ್. ಇಲ್ಲಿ ಹೆಂಗೆ ಗೊತ್ತಾ, ಇದು ನನಗೆ ಹೆಂಗೆ ಅನಿಸ್ತಿದೆ ಅಂದರೆ, ನಿಮ್ಮನ್ನು ನೀವು ಎಷ್ಟು ನೋಡ್ಕೊತೀರೋ ಚೆನ್ನಾಗಿ, ಅಷ್ಟೇ ನಿಮ್ಗೆ ಅದು ಮಿರರ್ ಎಫೆಕ್ಟ್ ತೋರಿಸುತ್ತೆ, ಅಷ್ಟೇ ಒಳ್ಳೆಯದಾಗುತ್ತೆ. ಸೊ ನೀವು ಹೆಂಗೆ ಆ್ಯಸ್ ಅಬೌವ್ ಸೋ ಬಿಲೋ ಪಾಲಿಸಿ ಫಾರ್ಮ್ ಆಗುತ್ತೆ ಇದು. ಆ್ಯಸ್ ಅಬೌವ್ ಸೋ ಬಿಲೋ.
ಆ್ಯಸ್ ವಿತಿನ್ ಸೋ ವಿತೌಟ್. ನಾನು ಒಳಗೇನಿದ್ದೀನೋ ಅದನ್ನೇ ನಾನು ಹೊರಗೆ ತೋರಿಸ್ತೀನಿ. ಇವಾಗ ನನ್ನ ರೂಮೆಲ್ಲ ಕಚಾಮುಚ್ಚಿ ಇದ್ದರೆ ನಾನು ಎಲ್ಲೋ ಒಂದು ಕಡೆ ನಾನು ಹಾಕ್ಕೊಳ್ಳೋ ಬಟ್ಟೆ, ನಾನು ಮಾತಾಡೋ ರೀತಿ, ನನ್ನ ಬಿಹೇವಿಯರ್ ಕೂಡ ಅದೇ ಥರ ಕಚಾಮುಚ್ಚೋ ಥರನೇ ಕಾಣಿಸುತ್ತೆ ಆಚೆ ಕಡೆ ಇರೋರಿಗೆ. ಸೊ ಅದೇ ಥರ ನೀವು ಚೆನ್ನಾಗಿ ನಿಮ್ಮ ದೇಹ ನೋಡಿಕೊಂಡು ನಿಮಗೆ ಅಮ್ಮ ಆಗಬೇಕು ಅಂತ ಅನ್ಸಿದ್ರೆ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಒಳ್ಳೆ ಸೆಲ್ಫ್ ಕೇರ್, ನ್ಯೂಟ್ರಿಷನ್ ಊಟ ತಿಂದ್ಕೊಂಡು, ನಂಗೆ ಪ್ರೆಗ್ನೆನ್ಸಿ ಬಗ್ಗೆ ಡೀಟೇಲ್ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಈ ಜನರಲ್ ಡೀಟೇಲ್ ಅಲ್ವಾ ಆರೋಗ್ಯ ಚೆನ್ನಾಗಿರಬೇಕು ಅಂತ. ಆ ಥರ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ. ಖಂಡಿತವಾಗ್ಲೂ HPP ಪ್ರೇಯರ್ ಮಾಡಿ ನೀವು. ಡೆಫಿನೆಟ್ಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಕೊಡೋಕ್ಕೆ ರೆಡಿ ಇದ್ದಾರೆ, ನೀವು ಈಸ್ಕೊಳ್ಳೋಕೆ ರೆಡಿ ಇದ್ದೀರಾ? ಇನ್ನೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು HPP ಶುರು ಮಾಡಿ ಪ್ಲೀಸ್. ನಾನು ಹೇಳ್ತೀನಿ, ನಿಮ್ಮ ಜೀವನ ಬದಲಾಗುತ್ತೆ ಖಂಡಿತವಾಗ್ಲೂ. ಯಾರೇ ದೃಷ್ಟಿ ಹಾಕಿದ್ರೂ ಎಲ್ಲ ಹೊಟ್ಟೋಗುತ್ತೆ. ಕ್ರಿಯೇಟಿವಿಟಿ ಪವರ್ ಬರುತ್ತೆ. ಜನ್ರೇಷನ್ ಬ್ಲಡ್ ಹೀಲಿಂಗ್ ಆಗಿ ಮಗು ಬರುತ್ತೆ. ಲಿಟ್ರಲಿ ಪ್ರೆಗ್ನೆನ್ಸಿ ಇವಾಗ 100% ಪ್ರೆಗ್ನೆನ್ಸಿ ಬರುತ್ತೆ. ನೀವು ಅಮ್ಮ ಆಗ್ತೀರಾ, ತಾತ ಆಗ್ತೀರಾ, ಅಣ್ಣ ಆಗ್ತೀರಾ, ಅಕ್ಕ ಆಗ್ತೀರಾ, ಅಪ್ಪ ಆಗ್ತೀರಾ, ಅಮ್ಮ ಆಗ್ತೀರಾ. ನಿಮ್ಮಲ್ಲಿ ಶಕ್ತಿ ಇದೆ. ನಿಮ್ಮ ಬ್ಲಡ್ ಲೈನ್ನ ಹೀಲ್ ಮಾಡೋ ಅಂಥ ಶಕ್ತಿ ನಿಮ್ಮಲ್ಲಿದೆ. ಸೊ ದಯವಿಟ್ಟು HPP ಪ್ರೇಯರ್ ಶುರು ಮಾಡಿ. ತರ್ಪಣ ಬಿಡೋದು ಅಲ್ಲ, ಅಮಾವಾಸ್ಯೆ ದಿವಸ ಅಲ್ಲ, ಅದು ಮಾಹಲ್ಯ ಅಮಾವಾಸ್ಯೆ ದಿವಸ ಅದು ನಾರ್ಮಲ್, ಅದು ಮಾಡ್ಬೋದು. ಅದನ್ನು ಬಿಟ್ಟು ಎವ್ರಿ ಡೇ ನೀವು HPP ಅಂತೂ ಪ್ಲೀಸ್ ಮಾಡಿ, ನಾನು ಹೇಳ್ತೀನಿ. ಪ್ಲೀಸ್ ಮಾಡಿ, ದಯವಿಟ್ಟು ಮಾಡಿ. ಆಮೇಲೆ ನಿಮ್ಮ ಬೆನ್ನ ಹಿಂದೆ ಹಾವಿನ ಥರ ಇರೋವಂಥ 3 ಜನ ಅಲ್ಲ, ಸಾರಿ, ಇಲ್ಲಿ ಶಿವ ಅಂತ ಬಂತು. ನಿಮ್ಮ ಪ್ರೊಟೆಕ್ಷನ್ ಆಗಿ ಶಿವ ಅಂತ ಇರ್ತಾರೆ, ಈಶ್ವರ ಇರ್ತಾರೆ. ನೀವಿವಾಗ ಶೆಡ್ಡಿಂಗ್ ಸ್ಕಿನ್ದು ಪೀರಿಯಡಲ್ಲಿ ಇದ್ದೀರಾ. ಅಂದರೆ ಹಳೆದನ್ನು ಬಿಟ್ಟು ಹೊಸದು ಶುರು ಮಾಡೋದು, ಹೊಸ ಲೈಫ್, ಅದೇ ಹೊಸ ಜನ್ಮ ಥರ ಅಂತ ಹೇಳಿದೆ ಸ್ಟಾರ್ಟಿಂಗ್ನಲ್ಲಿ. ಆ ಥರ ಹೊಸ ಜನ್ಮ ಅಂತ ನಿಮಗೆ ಶುರು ಆಗುತ್ತೆ. ಡೆಫಿನೆಟ್ಲಿ ದಯವಿಟ್ಟು ಹೀಲ್ ಮಾಡಿ. ಬ್ಲಡ್ ಲೈನ್ ಹೀಲಿಂಗ್ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು HPP ಶುರು ಮಾಡಿ ಪ್ಲೀಸ್. HPP ಶುರು ಮಾಡಿ. HPP ಅಂದರೆ ಅದೇ 4 ಹೇಳಿದ್ನಲ್ಲ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇಲ್ಲಿದೆ ನೋಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಿಮಗಾದರೆ ರೋಸ್ ಕ್ವಾರ್ಟ್ಸ್ ಮಾಲ ತೊಗೊಳ್ಳಿ. ಇಲ್ಲ ಅಂತಂದ್ರೂ ನಿಮಗೆ ಕೌಂಟಿಂಗ್ ಬೇಡ ಅಂದರೂ ಪರವಾಗಿಲ್ಲ. ಸುಮ್ಮನೆ ಅಡುಗೆ ಮಾಡ್ತಾನೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತಲೇ ಮಾಡ್ಬೋದು. ಮಾಲ ಬೇಕೇ ಬೇಕು ಅಂತಿಲ್ಲ. ತೊಗೊಳ್ಳೋ ಶಕ್ತಿ ಇದ್ದರೆ ತೊಗೊಳ್ಳಿ, ಇಲ್ಲ ಅಂತ ಪರವಾಗಿಲ್ಲ. ನಾನು ಇದು ಮಾಡಬೇಕಾದಾಗ ನನ್ನ ಹತ್ರ ಅಂದರೆ ನಾನು ಇವಾಗೂ ಓದ್ತಾ ಇದ್ದೀನಿ. ಪಪ್ಪನ ಹತ್ರ ನಮಗೆ ಸ್ವಲ್ಪ ದುಡ್ಡು ಕಷ್ಟ ಇರೋದ್ರಿಂದ ನಾನು ಅಪ್ಪನ ಹತ್ರ ದುಡ್ಡು ಕೇಳೋಕ್ಕೂ ಹೋಗ್ತಿರ್ಲಿಲ್ಲ. ನನಗೆ ರೋಸ್ ಕ್ವಾರ್ಟ್ಸ್ ಬೇಕು ಅಂತಲ್ಲ. ಬಟ್ ಇವಾಗ ನಾನು ನಿಮ್ಗೆ ಎಕ್ಸಾಂಪಲಾಗಿ ಹೇಳ್ತಿರೋದು. ಬಟ್ ಆವಾಗ ಸುಮ್ಮನೆ ಒಂದು ಕ್ರಿಸ್ಟಲ್ ತೊಗೊಳಕ್ಕೂ ನನ್ನ ಹತ್ರ ಇರಲಿಲ್ಲ. ಆಮೇಲೆ ಅಪ್ಪ ಕೂಡ ಹಾಕ್ಕೊಂಡು ಅಮ್ಮಮ್ಮ ಕೊಡ್ತಿತ್ತು, ನಮ್ಮ ಅತ್ತೆ ಅವರೆಲ್ಲ ಕೊಡ್ತಾಯಿದ್ರು, ನಮ್ಮ ಅಕ್ಕ ಭಾವ ಕೊಡ್ತಿದ್ದು ಎಲ್ಲ ಸೇವ್ ಮಾಡಿ ಇಟ್ಕೊಂಡು ನಾನು ತೊಗೊತಿದ್ದೆ. ಅಮೆಝಾನಿಂದಾನೆ. ಡೆಫಿನೆಟ್ಲಿ ನೀವು HPP ಮಾಡಲೇಬೇಕು. ನೀವು ಲೈಫ್ನಲ್ಲಿ ಇಷ್ಟೊಂದು ಸಕ್ಸಸ್ ನೋಡಬೇಕು ಅಂದರೆ ನೀವು HPP ಮೂಲಕನೇ ನೀವು ಶುರು ಮಾಡಬೇಕು. ಅದೇ ನಿಮ್ಮದೊಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ನೀವು ಟ್ಯಾರೋ ಕಾರ್ಡ್ ನೋಡೋಣ ಇವಾಗ. ಫಸ್ಟು 2 ಆಫ್ ಪೆಂಟಕಲ್ಸ್ ಕಾಣಿಸ್ತಿಲ್ಲಲ್ಲ, 2 ಆಫ್ ಪೆಂಟಕಲ್ಸ್, 6 ಆಫ್ ವಾಂಡ್ಸ್, ಇದು ನನ್ನ ಸಿಟ್ರಿನ್, ನನ್ನ ಪೆಟ್ರಿಫೈಡ್, ನನ್ನ ಔಲು, 3 ಆಫ್ ವಾಂಡ್ಸ್ ಆಯಿತು, ಟೆಂಪ್ರೆನ್ಸ್ ಆಯಿತು. ಆ್ಯಂಡ್ ಕ್ಯಾಮ್ರಾ ಕವರ್ ಆಗಲ್ಲ. ಸೊ 7 ಆಫ್ ಪೆಂಟಿಕಲ್ಸ್ ನಾನು ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಕೂಡ ಇಂಬ್ಯಾಲೆನ್ಸ್ ಜೀವನದಲ್ಲಿ ನಡೀತಿದೆ. ನೀವು ತುಂಬ ಸೆನ್ಸಿಟಿವ್ ಆಗಿರ್ತೀರ ಅನಿಸುತ್ತೆ. ತುಂಬ ಸೆನ್ಸಿಟಿವ್ ಮನುಷ್ಯ ನೀವು. ನಿಮ್ಗೆ ಸಣ್ಣ ವಿಷಯ ಕೂಡ ನಿಮಗೆ ಹರ್ಟ್ ಆಗುತ್ತೆ ತುಂಬ. ಸೊ ಸ್ವಲ್ಪ ನೀವು ನಿಮ್ಮ ಹಾರ್ಟ್ನ ನೀವು ನಿಮ್ಮ ಮನಸ್ಸು ಹೇಳ್ತು ಅದಕ್ಕೆ ನಾನು ಮಾಡಿದೆ ಅಂದ್ಬಿಡ್ತೀರ. ಬಟ್ ಆ್ಯಕ್ಚುಲಿ ನಿಮ್ಮ ಮೈಂಡು ಕೂಡ ಒಂದು ವಿಷಯ ಹೇಳ್ತಿರುತ್ತೆ. ಒಂಚೂರು ಯೋಚನೆ ಮಾಡು, ಒಂಚೂರು ಟೈಮ್ ತಗೋ, ಇವಾಗಲೇನೋ ಹೇಳ್ಬೇಡ. ಸಬ್ಕಾನ್ಷಿಯಸ್ ಮೈಂಡ್ ಮಾತು ನೀವು ಕೇಳ್ತಿಲ್ಲ. ನಿಮ್ಗನ್ಸುತ್ತೆ ನೀವು ಕ್ಲಿಯರಾಗಿದ್ದೀರಾ ಅಂತ, ಬಟ್ ಆ್ಯಕ್ಚುಲಿ ನೀವು ಜಗಲ್ ಮಾಡ್ತಿದ್ದೀರ.
ನಿಮ್ಗೆ ಗೊತ್ತಾಗಲ್ಲ. ಅಬಂಡೆನ್ಸ್ ಅಂತೂ ಇದೆ, ಸಕ್ಸಸ್ ಅಂತೂ ಇದೆ. ನಾನು ನಿಮ್ಗೆ ಇಲ್ಲಿ ಹೇಳ್ದಂಗೆ ಫಾರಿನ್ ಟ್ರಾವೆಲ್ ಅನ್ನೋದು ಅದೂ ಇದೆ. ಫಾರಿನ್ ಟ್ರಾವೆಲ್ ಕೂಡ ಇದೆ, ಫಾರಿನ್ ಟ್ರಾವೆಲ್ ಕೂಡ ಇದೆ. ಬಟ್ ಈ ನೀರು ತಳಮಳ ಬಂದ್ಬಿಟ್ಟು ನಿಮ್ಮ ಮನಸ್ಸು. ಬಿಕಾಸ್ ನೀವು ತುಂಬ ಸೆನ್ಸಿಟಿವ್ ಮನುಷ್ಯ. ಅಬಂಡೆನ್ಸ್ ಇದೆ, ಸಕ್ಸಸ್ ಇದೆ, ಪ್ಯಾಷನ್ ಇದೆ, ಕ್ರಿಯೇಟಿವ್ ಐಡಿಯಾಸ್ ಅಂತಲೂ ಹೇಳಿದೆ. ಕ್ರಿಯೇಟಿವಿಟಿ ಅಂದರೆ ಪ್ರೆಗ್ನೆನ್ಸಿ ಕೂಡ ಆಗುತ್ತೆ. ಎಲ್ಲ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಬಟ್ ಒಂದೇ ಒಂದು ಏನು ಕಮ್ಮಿ ನೀವು ಮಾಡ್ತಿರೋದಂದರೆ, ನೀವು ನಿಮ್ಮ ಮೈಂಡ್ ಮಾತು ಕೇಳ್ತಿಲ್ಲ. ಒಂದು ಸ್ವಲ್ಪ ನೀವು ಮೈಂಡ್ ಮಾತನ್ನು ಕೂಡ ಕಾನ್ಷಿಯಸ್ ಆಗಿ ಡಿಸಿಷನ್ ತೊಗೊಳ್ಳೋದ್ರ ಬಗ್ಗೆ ಪ್ರಾಕ್ಟಿಕಲ್. ಇವಾಗ ಹೋಗಿ ಬಾವಿಗೆ ಬೀಳು ಅಂದರೆ ನನ್ನ ಮನಸ್ಸು ಹೇಳ್ತು, ನಾನು ಅವಳ ಮನಸ್ಸು ನೋಯಿಸ್ಬಾರ್ದು, ನಾನೋಗಿ ಬಾವಿಗೆ ಬಿದ್ದೋಗ್ಬಿಡ್ತೀನ? ನಾನು ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡ್ತೀನಿ ತಾನೆ. ನನಗೆ ಸ್ವಿಮ್ಮಿಂಗ್ ಬರೋಲ್ಲ, ನನ್ನ ಮನೆಯಲ್ಲಿ ಯಾರು ನೋಡ್ಕೊತಾರೆ? ಕಾಮನ್ ಸೆನ್ಸ್, ಲಾಜಿಕಲಾಗಿ ಕೂಡ ಸ್ವಲ್ಪ ನಿಮ್ಮ ಮೈಂಡನ್ನು ಕನ್ಸಿಡರ್ ಮಾಡಿ. ತುಂಬ ಹಾರ್ಟ್ನಲ್ಲೇ ಇರೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಮೈಂಡ್ ಆ್ಯಂಡ್ ಹಾರ್ಟ್ ಎರಡೂ ಬ್ಯಾಲೆನ್ಸ್ ಮಾಡಿ. ಅವಾಗ ನಿಮಗೆ ವಿಕ್ಟ್ರಿ ಸಿಗುತ್ತೆ. ಈ ಕಾರ್ಡು ವಿಕ್ಟ್ರಿ. ನಿಮಗೆ ಎಷ್ಟೇ ಸಕ್ಸಸ್ ಸಿಗಲಿ ಆಯಿತಾ, ನಾನು ಪುನಃ ಹೇಳ್ತೀನಿ, ನೀವು HP ಯಾಕೆ ಮಾಡಬೇಕು ಅಂತ ಈ ಕಾರ್ಡ್ನಲ್ಲೂ ಬಂದಿದೆ. ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಮುಂಚೆ ಯಾವುದೂ ಕಾರ್ಡ್ ನೋಡಿಲ್ಲ, ದೇವರಾಣೆ. ನಾನು ಕ್ರಿಸ್ಟಲ್ಸ್ ಮೇಲೆ ಪ್ರಾಮಿಸ್ ಮಾಡ್ತೀನಿ, ನನ್ನ ಕಾರ್ಡ್ ಮೇಲೆ ಪ್ರಾಮಿಸ್, ನಾನು ಯಾವುದೂ ಮುಂಚೆ ನೋಡಿಲ್ಲ. ನಿಮಗೆ ವಿಕ್ಟ್ರಿ ಸಿಗುತ್ತೆ 100%. ಬಟ್ ಎಲ್ಲರೂ ನಿಮ್ಮ ಖುಷಿನ, ನಿಮ್ಮ ಸಕ್ಸಸ್ನ ನೋಡಿ ಎಲ್ಲರೂ ಖುಷಿ ಪಡೋಲ್ಲ. ತುಂಬ ಕಮ್ಮಿ ಜನ ಇರ್ತಾರೆ. ಬಟ್ ನಿಮ್ಮನ್ನ ನೋಡಿ ಖುಷಿ ಥರ ಇದ್ದು ಹೊಟ್ಟೆ ಹುರ್ಕೊಳ್ಳೋ ಅಂಥ ಜನ ತುಂಬ ಜಾಸ್ತಿ ಇದ್ದಾರೆ. ಸೊ ಇಲ್ಲಿ ನೀವು ಹೆಂಗಿರ್ಬೇಕಂದ್ರೆ, ನಿಮ್ಮ ಸಕ್ಸಸ್ ಆಗೋಕ್ಕೆ ನೀವೇನು ಮಾಡಿದ್ರಲ್ವ. ಇವಾಗ ಎಕ್ಸಾಂಪಲ್ ಇವಾಗ ಈ ರೀಡಿಂಗ್ನಲ್ಲಿ ನೀವು HP ಮಾಡಿದ್ರಿ ಅಂತ, ಹೋಪೋನೋಪೋನೋ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಆ ಪ್ರೇಯರ್ ಮಾಡಿದ್ರೆ, ಸೊ ಅದರಿಂದ ನಿಮಗೆ ಫಸ್ಟ್ ಡೇ, ಸೆಕೆಂಡ್ ಡೇ, 1 ವಾರ 2 ವಾರದಲ್ಲಿ ನಿಮ್ಗೊಂದು ಜಾಬ್ ಆಪರ್ಚುನಿಟಿ ಸಿಕ್ತು, ಒಂದು ಸಕ್ಸಸ್ ಸಿಕ್ತು. ಸೊ ನೀವು HP ಮಾಡಿದೆ, ಅದಕ್ಕಾಗಿ ನಂಗೆ ಸಕ್ಸಸ್ ಸಿಕ್ತು ಅಂತ ಎಲ್ರಿಗೂ ಹೇಳ್ಕೊಂಬರ್ಬೇಡಿ. ಅಥವಾ ಯಾವ ದಾರಿ ಹೆಂಗೆ ಗೈಡ್ ಮಾಡಿದ್ರು, ಯಾರೇ ಅದು ಹೆಂಗೆ ಗೈಡ್ ಮಾಡಿದ್ರು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದಕ್ಕೆ ನಿಮ್ಗೆ ಈ ಕೆಲಸ ಸಿಕ್ತು ಅಥವಾ ನಿಮ್ಗೆ ಈ ಸಕ್ಸಸ್ ಸಿಕ್ತು ಹೇಳೋದೇನು ಬೇಡ. ನೀವೆಷ್ಟು ಸೀಕ್ರೆಟಾಗಿ ಇಟ್ಕೊಂಡು ಮಾಡ್ತೀರೋ ಅಷ್ಟು ಫಾಸ್ಟಾಗಿ ನಿಮ್ಗೆ ರಿಸಲ್ಟ್ ತೋರಿಸುತ್ತೆ. ಸೊ ನೀವು ಇದೇ ಸೀಕ್ರೆಟ್ನ ನೀವು ಮೇಂಟೈನ್ ಮಾಡಿದ್ರೆ, ನಿಮ್ಮ ರಿಸೋರ್ಸಸ್, ದ ಸೋರ್ಸ್ ಆಫ್ ಯುವರ್ ಸಕ್ಸಸ್, ದ ರಿಸೋರ್ಸಸ್ನ ಸೀಕ್ರೆಟಾಗಿ ಇಟ್ಕೊಂಡಷ್ಟು ನಿಮಗೆ ಇನ್ನೂ ಜಾಸ್ತಿ ಬರ್ತಾ ಇರುತ್ತೆ, ಆಪರ್ಚುನಿಟೀಸ್ ಜಾಸ್ತಿ ಬರ್ತಾ ಇರುತ್ತೆ. ಮತ್ತು ನೀವೇನು ಅಂದ್ಕೊತೀರೋ ಅದಕ್ಕೆ ಪ್ರಕಾರ ಆಗುವಂತಹ ಸರ್ಕಮ್ಸ್ಟ್ಯಾನ್ಸಸ್, ಸಮಯ ಸಂದರ್ಭ ಸರಿಯಾಗಿ ಬರೋದು ಶುರು ಆಗುತ್ತೆ. ನೀವು ಸಕ್ಸಸ್ ನೋಡ್ತೀರ. ಆ್ಯಂಡ್ ಜೆನ್ಯೂನ್ಲಿ ನಿಮಗೆ ಖುಷಿ ಪಡೋರು ಖುಷಿ ಪಡ್ತಾರೆ. ಬಟ್ ಆದರೂ ನಿಮ್ಮ ಸಕ್ಸಸ್ಸು ನಿಮ್ಮ ಸೀಕ್ರೆಟಾಗಿ ಇಟ್ಕೊಳ್ಳಿ. ತುಂಬ ಅಬಂಡೆನ್ಸ್ ಇದೆ. ನೀವು ಇಷ್ಟಪಟ್ಟಿರೋದ್ರಲ್ಲೇ ನೀವು ಗೆಲ್ತೀರ. ನೀವು ಇಷ್ಟಪಟ್ಟು ಮಾಡೋಂಥ ಪ್ಯಾಷನೇಟ್ ಜಾಬಿಂದನೇ ನೀವು ಗೆಲ್ತೀರ. ನಿಮ್ಗೆ ಇಷ್ಟನೂ ಇರುತ್ತೆ, ಪ್ಲಸ್ ಅದು ಸಿಗುತ್ತೆ, ಅದರಿಂದ ಸಕ್ಸಸ್ಸು ಸಿಗುತ್ತೆ. ನೀವು ಓವರ್ಸೀಸ್ ಟ್ರಾವೆಲ್ ಕೂಡ ಮಾಡ್ತೀರಾ. ಆ್ಯಂಡ್ ಇಲ್ಲಿ ನಿಮ್ಮ ತುಂಬ ಎಕ್ಸ್ಪ್ಯಾಂಡ್ ಕೂಡ ಆಗ್ತೀರ, ತುಂಬ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತೀರಾ. ಬಿಕಾಸ್ ದಿಸ್ ಕಾರ್ಡ್ ಶೋಸ್ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ ಅಂತ. ಹಿಂದೆ ತಿರುಗಿ ನೋಡ್ತಿಲ್ಲ, ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ. ಆ್ಯಂಡ್ ಸೂಪರ್ ಕಾನ್ಷಿಯಸ್ ಜೊತೆಗೆ ನೀವು ಕಾಂಟ್ಯಾಕ್ಟ್ನಲ್ಲಿದ್ದೀರಾ. ಆ್ಯಂಡ್ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ನಿಮ್ಮ ಕರ್ಮ ಬ್ಯಾಲೆನ್ಸ್ ಆಗುತ್ತೆ. HP ಮಾಡಿ ಅನ್ನಲ್ಲ, ಇದ್ರ ಬಗ್ಗೆನೇ ಹೇಳಿದ್ದು. ಮತ್ತು ಈ ಕಾರ್ಡ್ನಲ್ಲೂ ಒಟ್ಟಿಗೆ ಇದೆ ನೋಡಿ, ಟೆಂಪ್ರೆನ್ಸ್, ಏಂಜಲಿಕ್ ಹೀಲಿಂಗ್, HP ಹೀಲಿಂಗ್ ಮಾಡಿ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರ, ಸದಾ ಪ್ರೊಟೆಕ್ಟೆಡ್ ಆಗಿರ್ತೀರ. ಮತ್ತು ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಪ್ಯಾಷನ್ನೇ ನೀವು ಫಾಲೋ ಮಾಡ್ತೀರ. ನಿಮ್ಗೇನು ಇಷ್ಟನೋ ಅದೇ ಆಗ್ತಾ ಬರುತ್ತೆ. ಮತ್ತು ನೀವು ಅಂದ್ಕೊಂಡಿದ್ದೆಲ್ಲ ಸಮಯ ಸಂದರ್ಭ ಅಂತ ಅನ್ನಲ್ಲ, ಅದು ಬರ್ತಾ ಶುರು ಆಗುತ್ತೆ. ಅಂದರೆ ನೀವು ಅಂದ್ಕೊಂಡ್ರಿ, ಕರೆಕ್ಟಾಗಿ ಒಂದು ಆಪರ್ಚುನಿಟಿ ಬಂತು, ನೀವು ಹಿಂಗೆ ಅಂದ್ಕೊಂಡ್ರಿ, ಕರೆಕ್ಟಾಗಿ ಒಂದು ಸಮಯ ಸಂದರ್ಭ ಅನ್ನೋದು ಬಂತು. ಸೊ ನೀವು ಅದನ್ನು ಅಪ್ಲೈ ಮಾಡಿದ್ರಿ. ಆ ಥರ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಓವರ್ಸೀಸ್ ಟ್ರಾವೆಲ್, ತಿರ್ಗಾ ಹೇಳ್ತೀನಿ, ಓವರ್ಸೀಸ್ ಟ್ರಾವೆಲ್ ತುಂಬ ಇದೆ. ಟ್ರಾವೆಲ್ ಅಬ್ರಾಡ್ ಅಂತ ನಾನು ನಿಮ್ಗೆ ಚಾನಲ್ ಮೆಸೇಜ್ನಲ್ಲಿ ಇಲ್ಲಿ ಬರ್ತಿದ್ದೀನಿ ಅಂತ ಹೇಳಿದ್ದೀನಿ ನೋಡಿ. ಟ್ರಾವೆಲ್ ಅಬ್ರಾಡ್ ಟ್ರಾವೆಲ್ ಪ್ರಾಬಬ್ಲಿ ಹೈಯರ್ ಸ್ಟಡೀಸ್ ಆಗಿರ್ಬೋದು, ಅಥವಾ ನಿಮ್ಮ ಪ್ಯಾಷನ್ ರಿಲೇಟೆಡ್ ಯಾವುದನ್ನ ಒಂದು ಜಾಬ್ ರಿಲೇಟೆಡ್ ಕೂಡ ಆಗಿರ್ಬೋದು. ಸಕ್ಸಸ್ ಅಂತೂ ಸಿಗುತ್ತೆ. ಅಬಂಡೆನ್ಸ್ ಇದೆ. ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ಆಮೇಲೆ ಪೋರ್ಟಲ್ ತಿರ್ಗಾ ಅದೇ ಬರ್ತಿದೆ. ನೀವು HP ಮಾಡೋಕ್ಕೆ ಶುರು ಮಾಡಿದಾಗೇ ನೀವೊಂದು ಓಪನ್ ಪೋರ್ಟಲ್ ಆಗ್ತೀರ. ನಿಮ್ಮ ಆನ್ಸೆಸ್ಟರ್ಸು, ನಮ್ಮ ಪಿತೃಗಳು ಎಲ್ರಿಗೂ ತುಂಬ ಖುಷಿ ಪಡ್ತಾರೆ. ಸೊ ನೀವು ಆಸೆ ಪಟ್ಟಿದ್ದನ್ನೆಲ್ಲ
ಯಾಕಂದರೆ ನೀವು ಎಂಟೈರ್ ಜನ್ರೇಷನ್ ಹೀಲ್ ಮಾಡ್ತಿದ್ದೀರ ಇಲ್ಲಿ. ಬ್ಲಡ್ ಲೈನ್ ಹೀಲಿಂಗ್ ನಡೀತಿದೆ ಇಲ್ಲಿ. ಕರ್ಮ ಬ್ಯಾಲೆನ್ಸ್ ಆಗ್ತಿದೆ. ಮುಂದಕ್ಕೆ ಹೋಗ್ಬೇಕಂದ್ರೆ ಕರ್ಮ ಬ್ಯಾಲೆನ್ಸ್ಡಾಗಿರೋದು ತುಂಬ ಮುಖ್ಯ. ಆ್ಯಂಡ್ ಇಲ್ಲೂ ಅದೇ ಹೇಳುತ್ತೆ, ಬ್ಯಾಲೆನ್ಸ್ಡಾಗಿರು, ಮೋಸ ಮಾಡಬೇಡಿ. ನಿಮಗೆ ಯಾರು ಏನು ಮಾಡಬಾರ್ದು ನೀವು ಬೇರೆಯವ್ರಿಗೆ ನಿಮಗಾದಂಗೆ ನಾವು ಬೇರೆಯವ್ರಿಗೆ ನೀವು ಕೊಡೋಕ್ಕೆ ಹೋಗಬೇಡಿ. ಆ ಥರ ನಿಮ್ಮ ಕರ್ಮ ಬ್ಯಾಲೆನ್ಸ್ಡಾಗಿರಿ, ಪ್ಯೂರಿಟಿ ಇರಿ, ಪ್ರೊಟೆಕ್ಷನ್ ಇದೆ ಇಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಮೈಂಡು ಹಾರ್ಟ್ ಎರಡೂ ಮಾತು ಕೇಳಿ. ಬಿಕಾಸ್ ಇಲ್ಲಿ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಎರಡೂ ಎನರ್ಜಿ ಇದೆ. ಸೊ ಬ್ಯಾಲೆನ್ಸ್ಡಾಗಿರಿ. ಆಮೇಲೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ 4 ಕಡೆಯಿಂದ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರ. ಆ್ಯಂಡ್ ಒನ್ಸ್ ನಿಮ್ಮ ಮೈಂಡ್ ಮತ್ತು ಮೈಂಡ್, ಬಾಡಿ, ಸೋಲ್ ಮಾತು ಕೇಳೋದನ್ನ ಅರ್ಥ ಮಾಡಿಕೊಂಡ್ರೆ ನೀವು ಕಂಪ್ಲೀಟ್ಲಿ ಹೀಲ್ ಆಗ್ತೀರಾ, ಬ್ಯಾಲೆನ್ಸ್ಡ್ ಪರ್ಸನ್ ಆಗ್ತೀರಾ. ಮತ್ತು ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೂರ್ಯನ ಥರ ಪ್ರಕಾಶ ನಿಮ್ಮ ಬಾಳು, ನಿಮ್ಮ ಲೈಫು. ಆಮೇಲೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡ್ಕೊಂಡು ಹೋದಾಗ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಹ್ಯೂಜ್ ಅಮೌಂಟ್ ಆಫ್ ಸಕ್ಸಸ್ಸು. ಇದೇ ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿರೋದು. ಮತ್ತು ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ಏನು ಕಷ್ಟ ಬರಲ್ಲ, ಬಟ್ ಬರೋ ಮುಂಚೆನೇ ನಿಮ್ಗೆ ಇಂಟ್ಯೂಟಿವ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಆ ದಾರಿನ ಅವಾಯ್ಡ್ ಮಾಡಿಬಿಡ್ತೀರ ನೀವು, ಆ ದಾರಿನ ಮುಚ್ಚೇ ಬಿಡ್ತೀರ ನೀವು. ಓಕೆ. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ 7 ಆಫ್ ಪೆಂಟಕಲ್ಸ್. ಇಲ್ಲಿ ನೀವೊಂಚೂರು ಫ್ಲೆಕ್ಸಿಬಲ್ ಆಗಬೇಕು ಅಂತ ಹೇಳ್ತಾರೆ. ಹೇಗೆ ಅಂದರೆ ನೀವು ಕನ್ಸಿಸ್ಟೆಂಟಾಗಿರಬೇಕು. ಎಸ್ಪೆಷಲಿ HPP ಮಾಡಬೇಕಾದಾಗ ಡೈಲಿ ಮಾಡಬೇಕು. ನೀವು ದಿನ ನಾನು ಮಾಡ್ತೀನಿ ಅಂತ ನೀವು ಕಮಿಟ್ ಆದರೆ ದಿನ ಮಾಡಿ. ಇನ್ಕನ್ಸಿಸ್ಟೆಂಟ್ ಆಗಿಬಿಟ್ರೆ ಫಸ್ಟ್ ನಾನು ಒಂದು ವಾರ ಮಾಡ್ತೀನಿ, ಆಮೇಲೆ ನೋಡ್ತೀನಿ, ಅದ್ರ ರಿಸಲ್ಟ್ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ವೀಕ್ ಮಾಡ್ತೀನಿ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾಯಿರಿ, ಸಕ್ಸಸ್ ಬರ್ತಾ ಇರುತ್ತೆ. ಇಲ್ಲ ನಿಮ್ಮ ಎದುರುಗಡೆ ಇರೋ ಅಂಥದ್ದು ನಿಮಗೆ ಕಾಣಿಸಲ್ಲ, ಆ ಥರ ಆಗಿಬಿಡುತ್ತೆ. ನೀವು ಮಾಡಬೇಕು ಅಂತ ಡಿಸೈಡ್ ಮಾಡಿ ಶುರು ಮಾಡಿ. ಒಂದು ಸತಿ ಕೂಡ ಪ್ರೇಯರ್ ಹೇಳಿದ್ರೆ ದಯವಿಟ್ಟು ದಿನ ಕಂಟಿನ್ಯೂ ಮಾಡಿ. ಇಡೀ ದಿವಸ ಹೇಳ್ತಿರ್ಬೇಕು ಅಂತಲೂ ಇಲ್ಲ. ಒಂದು 5 ನಿಮಿಷ, ಒಂದು 10 ನಿಮಿಷ, ಒಂದು ದಿವಸಕ್ಕೆ ಒಂದು 5 ನಿಮಿಷ ಹೇಳಿದ್ರು ಸಾಕು ಪ್ರೇಯರು. ಆಯಿತಾ? ನಾವು ತರ್ಪಣೆಗೆ ಇಷ್ಟು ಕೊಟ್ಟರು ಅಷ್ಟೇ. ಆ್ಯನ್ಸಿಸ್ಟರ್ಸ್ಗೆ ಒಂದೇ ಅದು. ಸೊ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ನಿಮಗೆ ಗೊತ್ತಿಲ್ದಿರಂಗೆ ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ ತುಂಬ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಸ್ಪಿರಿಚುವಲ್ ಪರ್ಸನ್ ಜಾಸ್ತಿ ಆಗ್ತೀರಾ. ನಿಮ್ಮ ಕೆಲಸದಲ್ಲಿ ಪ್ರೋಗ್ರೆಸ್ ನೋಡ್ತಾ ಹೋಗ್ತೀರಾ. ಸೊ ಕಾನ್ಸ್ಟೆಂಟ್ ಪ್ರೋಗ್ರೆಸ್ ಇರುತ್ತೆ. ಪ್ರೊವೈಡೆಡ್ ನೀವು HPP ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಮಾಡೋಕ್ಕೆ. ಪ್ಲೀಸ್ HPP ಪ್ಲೀಸ್ ಮಾಡಿ. ಒಂದು ವಾರ ಮಾಡಿ ನಾನು ಕಾಯ್ಕೊಂಡು ಒಂದು ವಾರ ಮಾಡಿಬಿಟ್ಟು ನಾನು ವೆಯ್ಟ್ ಮಾಡ್ತೀನಿ, ಏನಾದರೂ ಒಳ್ಳೆ ಸುದ್ದಿ ಅಂತ ಬಂದರೆ ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾನು ಇಲ್ಲೇ ಬಿಟ್ಬಿಡ್ತೀನಿ ಅಂದರೆ ನಿಮಗೆ ಮಿಸ್ಡ್ ಆಪರ್ಚುನಿಟಿ ಆಗೋ ಅಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ನೀವು ಕಾಯ್ತಾನೇ ಇರ್ತೀರ, ವೆಯ್ಟ್ ಮಾಡ್ತಾನೇ ಇರ್ತೀರ, ಬಟ್ ಅದು ಬರಲ್ಲ. ಬಟ್ ನೀವು ನಿಂತಿದ್ದ ಜಾಗದಲ್ಲೇ ನಿಂತಿರ್ತೀರ, ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಮಾಡಬೇಕು ಅಂತ ನಿಮಗೆ ಮನ್ಸಿಗೆ ಬಂದರೆ ದಯವಿಟ್ಟು ಮಾಡಿ. HPP ಪ್ಲೀಸ್ ಮಾಡಿ. ಮತ್ತು ಸಕ್ಸಸ್ ಅಂತೂ 100% ಇದೆ. ಎಲ್ಲ ಕಾರ್ಡು ಒಂದಕ್ಕೊಂದು ಲಿಂಕ್ ಇರುತ್ತೆ. ಎಲ್ಲ ಲಿಂಕ್ ಹೋಗಿ HPPಗೆ ಸೇರ್ತಿದೆ. ಇಲ್ಲಿ ಮುಂಚೆ ನಾನು ಓದಬೇಕಾದಾಗ ಆ್ಯಕ್ಚುಲಿ ನಾನು ಚಾನಲ್ ಮಾಡಿದ್ದು. ಇದು ಬರೀ ಯುಗಾದಿ, ಈ ವರ್ಷದಿಂದ ನೆಕ್ಸ್ಟ್ ಯುಗಾದಿ ತನಕ ಅಂತಲೇ ಅಲ್ಲ, ಲೈಫ್ ಲಾಂಗ್. ಶುರು ಆಗೋದು ಯುಗಾದಿ ದಿವಸ, ಅಥವಾ ಈಗ ಆಲ್ರೆಡಿ ಶುರು ಆಗಿರುತ್ತೆ. ನೀವು ಯಾವಾಗ ಶುರು ಮಾಡಬೇಕು ಅಂತ ಅನಿಸುತ್ತೋ ಆವಾಗಿಂದನೇ. ಆಯಿತಾ? ಇದು ಟೈಮ್ಲೆಸ್ ರೀಡಿಂಗ್ ಕೂಡ. ನೀವು ಯಾವಾಗ ನೋಡ್ತಾ ಇದ್ರೂ ಅವತ್ತಿನ ದಿವಸನೇ ಯುಗಾದಿ. ಓಕೆ? ಯುಗಾದಿ ಆಗೋಯ್ತಲ್ಲ ಅಂತ ಏನು ಇದು ಮಾಡೋಕ್ಕೆ ಹೋಗಬೇಡಿ. ನೀವು ಯಾವತ್ತು ನೋಡ್ತಿರೋ ಈ ವಿಡಿಯೋನ ಅವತ್ತೇ ನಿಮ್ಗೆ ಯುಗಾದಿ, ಅವತ್ತಿಂದನೇ ಸ್ಟಾರ್ಟ್ ಮಾಡಿ. ಇದು ಟೈಮ್ಲೆಸ್ ರೀಡಿಂಗ್. ನಾನು ಮಾಡೋದೆಲ್ಲ ಟೈಮ್ಲೆಸ್ ರೀಡಿಂಗ್ ಮತ್ತು ದಯವಿಟ್ಟು ಹೇಳ್ತೀನಿ, ಇದೊಂದು ಮಾಡಿ. ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. HPP ಪ್ರೇಯರ್ ಮಾತ್ರ ಪ್ಲೀಸ್ ಮಾಡಿ. ಹೈಲಿ ರೆಕಮೆಂಡೆಡ್ ಇದು ನಾನು ನಿಮಗೆ. ಪ್ಲೀಸ್ ಮಾಡಿ. ನಿಮಗೆಲ್ಲ ಕ್ವೆಶನ್ಸ್ಗೂ ಉತ್ತರ ಎಸ್ ಅಂತ ಬರುತ್ತೆ. ಒಳ್ಳೆ ವಿಷಯಕ್ಕೇ ಎಸ್ ಬರುತ್ತೆ. ಕೆಲವು ಬೇಡ ಅನ್ಸೋದನ್ನು ನೀವು ಎಸ್ ಅಂದರೆ ನಿಮ್ಗೆ ಇಷ್ಟ ಇರೋದಕ್ಕೆ ನೀವು ಎಸ್ ಅಂತೀರ. ನಿಮ್ಮ ಹತ್ರ ಬಂದ್ರೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋ ಅನ್ನೋ ಅಷ್ಟು ಅದನ್ನೂ ಒಂದು ರೀತಿ ನೋ ಆಲ್ಸೋ ವಿಲ್ ಬಿ ಅ ಬ್ಲೆಸ್ಸಿಂಗ್ ನಿಮಗೆ. ಸದ್ಯಕ್ಕೆ ನಿಮ್ಮ ಮನಸ್ಸಲ್ಲಿ ಏನೇ ಕ್ವೆಶನ್ ಇದ್ರೂ ಆನ್ಸರ್ ಈಸ್ ಎಸ್.
ಆ್ಯಂಡ್ HPP ಅಂತೂ ದಯವಿಟ್ಟು ಮಾಡಿ, ಪ್ಲೀಸ್ ಮಾಡಿ. ಚೆನ್ನಾಗಿರ್ತೀರ, ಗ್ಯಾರಂಟಿ. ಆರ್ಯವಂಶಿ ಪೂಜಾ ನಾನು ಕೊಡ್ತೀನಿ, ದಯವಿಟ್ಟು HPP ಮಾಡಿ. ಇದನ್ನು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ, ಹ್ಯಾಪಿ ಯುಗಾದಿ. ನೀವು ಯಾವಾಗ ನೋಡ್ತಿದ್ರೂ ಇವತ್ತಿಂದನೇ ನಿಮ್ಗೆ ಯುಗಾದಿ. ಸೊ ದಯವಿಟ್ಟು ಹೇಳಿದ ಗೈಡೆನ್ಸ್ನ ಸ್ವಲ್ಪ ಕನ್ಸಿಡರ್ ಮಾಡಿ. ಐ ಹೋಪ್ ನೀವು ಮಾಡ್ತೀರಾ. ಐ ಹೋಪ್ ನಿಮ್ಗೆ ಈ ರೀಡಿಂಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.